ಸೊ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮಂತ್. ಸೊ ನಾನಿವತ್ತು ನಿಮಗೆ ಹಾಸನದಲ್ಲಿ ಸೋಡಾ ಮೀನ್ಸ್ ತುಂಬ ಜನ ಸೋಡಾ ಇಲ್ಲಿ ಹಾಸನದಲ್ಲಿ ತುಂಬ ಕಡಿಮೆ ಸೋಡಾ ಶಾಪ್ ಸಿಗೋದು. ಸೊ ಇಲ್ಲೇ ರೋಡ್ ಸೈಡಲ್ಲೆಲ್ಲ ಮಾರ್ತಿರ್ತಾರೆ, ಬಟ್ ಅದಕ್ಕೂ ಸಹ ಟೈಮಿಂಗ್ಸ್ ಏನೋ ಇರುತ್ತೆ ಈಗ ಅವ್ರಿಗೂ. ಸೊ ನಿಮಗೆ ಮಾರ್ನಿಂಗ್ 11:30 ಅಪ್ ಟು 4:30 ತನಕ ನಿಮಗೆ ಇಲ್ಲಿ NDRK ಸ್ಕೂಲ್ ಇದೆ, ಅಲ್ಲಿ ನಿಮ್ಗೆ ಒಂದು ಅವೈಲೇಬಲ್ ಇದೆ ಒಂದು ಸೋಡಾ ಶಾಪು. ಅದು ರೋಡ್ ಸೈಡಲ್ಲೇ, ಬಟ್ ಆದರೂ ತುಂಬ ಜನ ಇಲ್ಲೇ ಬಂದು ಒಂದು ಸೋಡಾನ ಒಂದು ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ, ಇಲ್ಲ ಅಲ್ಲೇ ಕುಡಿತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಮಾತ್ರ ಅವರು. ಸೊ ಅದ್ರದ್ದು ನಿಮಗೆ ಒಂದು ತೋರ್ಸೋಣ ಅಂತ ಒಂದು ಪ್ರಯತ್ನ ಇದು. ಮೀನ್ಸ್ ಅವ್ರು ಮಾಡೋದು ಮೀನ್ಸ್ ನೀವೆಲ್ಲರೂ ನೋಡಿರ್ತೀರ, ಲೈಕ್ ಮಾಮೂಲಿ ಗೋಲಿ ಸೋಡಾ ಬರುತ್ತಲ್ಲ, ಸೇಮ್ ಒಂದು ಮಾಮೂಲಿ ಒಂದು ಲೋಟಕ್ಕೆ ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕಿ ಅದೇನೋ ಮಿಕ್ಸ್ ಮಾಡಿ ಕೊಡ್ತಾರೆ. ಬಟ್ ಇವ್ರು ಹಂಗಲ್ಲ, ಇವ್ರೊಂಥರ ಡಿಫ್ರೆಂಟ್ ಸ್ಟೈಲ್. ಅದೇನೋ ಇನ್ನೊಂದು ಲೋಟ, ಸ್ಮಾಲ್ ಲೋಟ ಬಿಗ್ ಲೋಟಗೆ ಅದೇನೋ ಹಾಕ್ತಾರೆ, ಹಾಕ್ಬಿಟ್ಟು ಮೀನ್ಸ್ ಅದೇನೋ ಒಂದು ಸಾಲ್ಟ್ ಹಾಕ್ತಾರೆ. ಅದು ಹಾಕಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಒಂಥರ ಉಕ್ಕಕ್ಕೆ ಪ್ರಯತ್ನ ಪಡುತ್ತೆ, ಬಟ್ ಅದ್ರಲ್ಲಿ ಬರುವ ಫ್ಲೇವರ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಿಮಗೆ ತೋರಿಸ್ತೀನಿ, ಅದು ವಿಡಿಯೋ ನಿಮಗೆ ಅಲ್ಲಿ ತೋರಿಸ್ತೀನಿ, ನಿಮಗೆ ನೋಡಿ ಗೊತ್ತಾಗುತ್ತೆ ನಿಮಗೆ ಐಡಿಯಾ. ತುಂಬಾ ಅದ್ಭುತವಾಗಿ ಒಂದು ಸೋಡಾ ಮಾಡ್ತಾರೆ ಮಾತ್ರ, ಬಟ್ ಕಡಿಮೆ ಪ್ರೈಸಿಗೆ ನಿಮಗೆ ಸಿಗುವಂಥದ್ದು. ತುಂಬ ಜನ ಬರ್ತಾರೆ, ಯಾವುದಾವುದೋ ಒಂದು ಸಿಟಿ ಕಾರ್ನರಿಂದ ಬಂದು ಇಲ್ಲಿ ಒಂದು ಡ್ರಿಂಕ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದು ಸೊ ಡ್ರಿಂಕ್ ಅಂದ್ರೆ ಅದರಲ್ಲಪ್ಪ ಸೋಡಾ ಡ್ರಿಂಕ್ ಅಷ್ಟೇ, ಯಾವುದನ್ನು ತಿಳ್ಕೊಬೇಡಿ. ಮತ್ತು ಮೊದಲೇ ನಮ್ಮ ಸಬ್ಸ್ಕ್ರೈಬರ್ ಮಾತ್ರ ಭಾರಿ ಬುದ್ಧಿವಂತರು, ಏನನ್ನ ತಿಳ್ಕೊಬಿಡ್ತಾರೆ. ಸುಮ್ಮನೆ ತಮಾಷೆಗೆ ಹೇಳಿದ್ದು. ಅದೇ ತುಂಬ ಚೆನ್ನಾಗಿ ಮಾಡ್ತಾರೆ, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಸ್ವಲ್ಪ ಸುತ್ಕೊಂಡು ಬರಬೇಕು. ಅದು ಒನ್ ವೇ ಇದೆ, ಪೊಲೀಸ್ ಇಲ್ಲ ಅಂದರೆ ಅಲ್ಲೇ ಬರ್ಬೋದು, ಬಟ್ ಒನ್ ವೇ ಇದೆ, ಪೊಲೀಸ್ ಬೇರೆ ಅಲ್ಲೇ ನಿಂತಿದ್ರು. ಸ್ವಲ್ಪ ಈಗ ಹಿಂಗೆ ಈ ಥರ ಸುತ್ಕೊಂಡು ಬರಬೇಕು. ಸೊ ಹಂಗಾಗಿ ಸ್ವಲ್ಪ ಬೇಜಾರಾಗುತ್ತೆ ಹಿಂಗೆ ಸುತ್ಕೊಂಬರೋದು. ನೋಡಿ ಎಷ್ಟು ದೂರ ಬರಬೇಕು. ಜಸ್ಟ್ ಈ ಕಡೆ ಆಪೋಸಿಟಿಂದ ಅದು ಇರೋದು, ಹಿಂಗೆ ಸುತ್ಕೊಂಬರ್ಬೇಕು. ಅಲ್ಲಿ ಪೊಲೀಸಲ್ಲಿ ನಿಂತಾನೆ, ಇಲ್ಲಾಂದರೆ ಅದನ್ನು ಬೇರೆ ಕಿರಿಕ್ ಬೇರೆ, ಅದ್ರಲ್ಲಿ ಬೇರೆ ಹೆಲ್ಮೆಟಿಗೆ ಕ್ಯಾಮ್ರಾ ಎಲ್ಲ ಹಾಕೊಂಡು ಕೂತೀನಿ, ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದು ಬದಲು ಅದಕ್ಕೆ ಸುತ್ಕೊಂಡು ಬರೋಣ, ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಬಂದೆ. ಸೊ ಇಲ್ಲೊಂದಿದೆ ಸೋಡಾ, ಇದು ಮಾಮೂಲಿ ಇದು, ಬಟ್ ಅಲ್ಲಿ ಅವರು ಡಿಫ್ರೆಂಟಾಗಿ ಮಾಡ್ತಾರೆ. ಇವರು ಮಾಮೂಲಿ ಕಪ್ಪಿಗೆ ಒಂದು ಹಾಕ್ಕೊಟ್ಟು ಕೊಡ್ತಾರೆ. ಇವರು ತುಂಬ ಹಳೇ ಕಾಲದಿಂದನೂ ಇದ್ದಾರೆ. ನಾನು ಡಿಪ್ಲೊಮೋದಲ್ಲಿ ಇಲ್ಲಿಗೆ ಬಂದು ನಾನು ಟ್ರೈ ಮಾಡ್ತಿದ್ದೆ ಇವ್ರ ಹತ್ರ, ಬಟ್ ಇವಾಗ ಅವರು ಈಗ ಸ್ಟಾರ್ಟ್ ಮಾಡಿರೋದು ಹೊಸ್ದಾಗಿ. ಬಟ್ ಏನೇನೋ ವೆರೈಟಿ ಸೋಡಾಸ್ ಎಲ್ಲ ತಗೊಬರ್ತಿದ್ದಾರೆ ಹಾಸನಿಗೆ, ಒಂದು ಫ್ಲೇವರ್ನ ಜಸ್ಟ್ ಟ್ರೈ ಮಾಡಬೇಕಷ್ಟೇ. ಸೊ ನೋಡಿ, ಇಲ್ಲೂ ಸಹ ರಶ್ ಆಗ್ತಾ ಇರುತ್ತೆ ಯಾವಾಗಲೂ. ಸೊ ಇವರು ತುಂಬ ಹಳೆಬ್ರು, ಇವರು 15 ವರ್ಷದಿಂದನೂ ಸೋಡಾ ಹಾಕ್ತಾನೆ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಸೊ ಫ್ಲೈ ಓವರ್ ಆಗ್ತಾ ಇದೆ. ಒಬ್ಬ ಎಷ್ಟು ವರ್ಷದಿಂದ ಈ ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆಯಪ್ಪ. ಒಂದು ಸತಿ ಕನ್ಸ್ಟ್ರಕ್ಷನ್ ಮಾಡಿದ್ರಂತೆ, ಅದೇನೋ ಬಿದ್ದೇ ಹೋಯ್ತಂತೆ ಅದು. ಮತ್ತು ಪುನಃ ಬೇರೆ ಟೀಮ್ನ ಕರೆಸ್ಬಿಟ್ಟು ಮಾಡ್ತಿದ್ದಾರೆ. ಸೊ ಇನ್ನೊಂದು 1 ವರ್ಷ 2 ವರ್ಷ ಆಗುತ್ತೆ ನನ್ನ ಪ್ರಕಾರ. ಎಲೆಕ್ಷನ್ ಹತ್ತತ್ರ ಬರ್ತದೆ, ಅಷ್ಟೊತ್ತಿಗೆ ಬೇಗ ಮುಗಿಸಾಕ್ತಾರೆ ನನ್ನ ಪ್ರಕಾರ. ಸೊ ನೋಡೋಣ ಯಾವ ರೇಂಜಲ್ಲಿ ಮಾಡ್ತಾರೆ ಅಂತ. ಈಗಲೇ ಗೊತ್ತಾಗ್ತದೆ, ರೋಡೇ ಈ ಥರ ಫುಲ್ಲು ಮೊದಲು ಸಿಮೆಂಟ್ ರೋಡ್ ಹಾಕ್ತಿದ್ರು. ಸಿಮೆಂಟ್ ರೋಡ್ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈಗ ಟಾರ್ ರೋಡ್ ಹಾಕೋದು ಕಲ್ತ್ಬಿಟ್ಟಿದ್ದಾರೆ. ಈಗ ಒಂದು ಎಲೆಕ್ಷನ್ ಹತ್ತತ್ರ ಬರ್ತಿದ್ದಿಲ್ಲ, ಮಾಡಲಿ ಏನೋ ಮಾಡ್ತಾರೆ, ಮಾಡಲಿ, ಎಲ್ಲ ನಮ್ಮ ಒಳ್ಳೇದಕ್ಕೆ. ಸ್ವಲ್ಪ ಬೇಗನೆ ಮಾಡಿದರೆ ಚೆನ್ನಾಗಿರೋದು, ಬಟ್ ಏನು ಮಾಡೋಂಗಿಲ್ಲ, ಲೇಟಾಗಿ ಮಾಡ್ತಿದ್ದಾರೆ. ಸೊ ನೋಡಿ, ಹಿಂಗೆ ಸುತ್ಕೊಂಬರ್ಬೇಕು. ಅದೇ ಸ್ಟಾಪು, ಸೋಡಾ ಸ್ಟಾಪ್. ಅಣ್ಣ ಎಷ್ಟು ಒಂದು ಕೊಡಿ, ಒಂದು
ಲೆಮನ್ ಹಾಕಿ. ಯಾವುದೇ ಫ್ಲೇವರ್ ಸಿಗುತ್ತೆ ಇಲ್ಲಿ? ಎಲ್ಲ ಒಂದೇ ರೇಟಾ? ಓಕೆ. ಎಷ್ಟು ವರ್ಷ ಆಯ್ತು ಇಲ್ಲಿ ಹಾಕಿ? ಸಾಲ್ಟೆಡ್. ಸರಿ, ಏನದು? ಓಕೆ. ಫೈನಲಿ ನೋಡಿದ್ರಲ್ಲ ಹೆಂಗಿತ್ತು. ಸೊ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದು ಸಡನ್ನಾಗಿ ಉಕ್ಕುತ್ತೆ, ತಕ್ಷಣ ಕುಡಿಬೇಕು. ಬಟ್ ನಾನು ಆದರೂ ಸ್ವಲ್ಪ ಚೆಲ್ಲಿದೆ. ಸೊ ಆ ಥರ ಚೆಲ್ಲಂಗಿಲ್ಲ, ಫುಲ್ ಕುಡಿಬೇಕಂದ್ರೆ ಆವಾಗಲೇ ಫ್ಲೇವರ್ ಅಂತ ಬರೋದು. ಸೊ ನೋಡಿ ಏನೇನೆಲ್ಲ ಹಾಕಿದ್ರು ಆ ಸಣ್ಣ ಲೋಟಗೆ, ಅದು ಏನೇನೆಲ್ಲ ಹಾಕಿ ಕುಡಿದಷ್ಟೇ ಒಂಥರ ಒಂದು ರಿಲೀಫ್ ಆಗ್ತಾಯಿದೆ. ಆ ಫ್ಲೇವರ್ ಮಾತ್ರ ಸ್ಪೈಸಿ ಅಲ್ಟಿಮೇಟ್ ಆಗಿತ್ತು ಮಾತ್ರ. ಬರೀ 20 ರೂಪಾಯಿಗೆ ನೀವೇ ಥಿಂಕ್ ಮಾಡ್ಕೊಳ್ಳಿ, ಬರೀ 20 ರೂಪಾಯಿಗೆ ಈ ಥರ ಸೋಡಾ ಎಲ್ಲೂ ಸಿಗೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಬೆಂಗಳೂರಲ್ಲಿ ಈ ಥರ ಸೋಡಾಗೆ 1:3 ಇರ್ಬೋದು ನನ್ನ ಪ್ರಕಾರ. ಹೆವಿ ಕಾಸ್ಟ್ಲಿ ಬೆಂಗಳೂರಲ್ಲಿ. ಸೊ ಈ ಥರ ಸೋಡಾ ಎಲ್ಲೂ ಸಿಗೋಲ್ಲ ಅಂತ ನನ್ನ ಪ್ರಕಾರ. ತುಂಬಾ ಚೆನ್ನಾಗಿತ್ತು ಮಾತ್ರ. ನೀವೇನಾದ್ರು ಹಾಸನಿಗೆ ಬಂದರೆ ಇಲ್ಲೊಂದು ಸತಿ ಟ್ರೈ ಮಾಡಿ. ಸೊ 2 ವರ್ಷ ಆಯ್ತಂತೆ ಹಾಕಿ ಇಲ್ಲಿ. ಮೊದಲು ಬೇರೆ ಕಡೆ ಹಾಕ್ತಿದ್ರು ಅನಿಸುತ್ತೆ. ಇವಾಗೇನೋ ಇಲ್ಲಿ ಈ ಕೊರೋನಾ ಬಂದ ಮೇಲೆ ಮತ್ತು ಈ ಕಡೆ ರೋಡೆಲ್ಲ ರಿಪೇರಿ ಆಮೇಲೆ ಇಲ್ಲಿ ಬಂದು ಹಾಕ್ತಾ ಇರೋದಂತೆ. ತುಂಬಾ ಚೆನ್ನಾಗಿತ್ತು ಮಾತ್ರ, ಅಲ್ಟಿಮೇಟ್ ಮಾತ್ರ. ಸೊ ಅವ್ರ ಹೆಸರು ಕೇಳೋದು ಮರ್ತುಬಿಟ್ಟೆ. ಬಟ್ ಎನಿವೇ ಥ್ಯಾಂಕ್ಸ್, ಈ ಥರ ಬ್ಯೂಟಿಫುಲ್ ಫ್ಲೇವರ್ನ ಒಂದು ಕೊಟ್ಟಿದ್ದಕ್ಕೆ, ಟೇಸ್ಟ್ ಮಾಡೋಕ್ಕೆ ಸೂಪರಾಗಿತ್ತು ಮಾತ್ರ. ಸೊ ನೋಡಿದ್ರಲ್ಲ, ಒಂದು ಮೀನ್ಸ್ ನೀವು ಕುಡ್ದಿಲ್ಲ, ನಾನೇ ಕುಡ್ದಿದ್ದೀನಿ. ಬಟ್ ಚೆನ್ನಾಗಿತ್ತಲ್ಲ ಒಂದು ಇನ್ಫಾರ್ಮೇಷನು, ಮತ್ತು ಈ ಥರದೊಂದು ಸೋಡಾ ಸಿಗುತ್ತೆ ಹಾಸನದಲ್ಲಿ ಅಂತ. ಸೊ ನಿಮ್ಗೇನಾರು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಮತ್ತು ಇನ್ಸ್ಟಾ ಮತ್ತು ಫೇಸ್ಬುಕ್ನ ಈಗಲೇ ಫಾಲೋ ಮಾಡ್ಬೋದು. ಮತ್ತೆ ಸಿಗ್ತೀನಿ ಮತ್ತೆ ಬೇರೆ ಒಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.